ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದೆ. ಉಡುಪಿಯ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ಎನ್ಕೌಂಟರ್ ಆಗಿದೆ. ಕಬ್ಬಿನಾಲೆ ಮೂಲದ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಹತ್ಯೆಯಾಗಿದೆ. ಪೀತೆಬೈಲ್ ಬಳಿ ಎಎನ್ಎಫ್ ಹಾಗೂ ನಕ್ಸಲರ ಮುಖಾಮುಖಿ ಆಯಿತು. ಕೂಂಬಿಂಗ್ ವೇಳೆ ಪೊಲೀಸರು ಹಾಗೆ ನಕ್ಸಲರ ಮುಖಾಮುಖಿಯಾಗಿದೆ. ನಕ್ಸಲ್ ನಾಯಕನ ಮೇಲೆ ಎಎನ್ಎಫ್ ಪೊಲೀಸರಿಂದ ಫೈರಿಂಗ್ ನಡೆದಿದೆ. ನಾಲ್ವರಿದ್ದಂಥ ತಂಡದಲ್ಲಿದ್ದಂತಹ ವಿಕ್ರಮ್ ಗೌಡಗೆ ಗುಂಡೇಟು ಬಿದ್ದಿದೆ. ಇನ್ನು ಫೈರಿಂಗ್ ವೇಳೆ ಉಳಿದ 3 ನಕ್ಸಲರು ಅಲ್ಲಿಂದ ಪರಾರಿಯಾಗಿದೆ. ನಕ್ಸಲರ ವಿರುದ್ಧ ಇದೀಗ ಕಾರ್ಯಾಚರಣೆಯನ್ನು ಮುಂದುವರೆಸಿದೆ ಎಎನ್ಎಫ್ ಟೀಮ್. ಮೋಸ್ಟ್ ವಾಂಟೆಡ್ ನಕ್ಸಲ್ ಆಗಿದ್ದಂಥ ವಿಕ್ರಮ್ ಗೌಡ ಆತನನ್ನು ಹತ್ಯೆಗೈಲಾಗಿದೆ. ಮೋಸ್ಟ್ ವಾಂಟೆಡ್ ನಕ್ಸಲ್ ಆಗಿದ್ದಂಥ ವಿಕ್ರಮ್ ಗೌಡ ಕರ್ನಾಟಕ, ಕೇರಳ, ತಮಿಳುನಾಡು ಪೊಲೀಸರಿಗೆ ಬೇಕಾಗಿದ್ದಂತಹ ವ್ಯಕ್ತಿ ಈತ. ವಿಕ್ರಮ್ ಗೌಡ ನಕ್ಸಲ್ ಪ್ರಕರಣ ಸಂಬಂಧ ಹಲವು ಕೇಸ್ಗಳಿಗಾಗಲೇ ದಾಖಲಾಗಿದ್ದು, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವಿರೋಧಿ ಹೋರಾಟ, ಇದೇ ವೇಳೆ ನಕ್ಸಲ್ ಚಳುವಳಿಗೆ ಧುಮುಕಿದಂತ ವಿಕ್ರಮ್, ಅದೇ ಸಂದರ್ಭದಲ್ಲಿ ವಿಕ್ರಮ್ ಗೌಡ ಧುಮುಕಿರ್ತಾನೆ ನಕ್ಸಲ್ ಚಳುವಳಿಗೆ. ಹೋರಾಟದ ವೇಳೆ ಕರಾವಳಿ ಭಾಗದಲ್ಲಿ ವಿಕ್ರಮ್ ಗೌಡ ಟೀಮ್ ಕೆಲಸವನ್ನ ಮಾಡಿರುತ್ತೆ. ಮಲೆನಾಡು ಭಾಗದಲ್ಲಿ ಮುಂಡಗಾರು ಲತಾ ಟೀಮ್ ಆಕ್ಟಿವ್ ಆಗಿತ್ತು. ಕೇರಳದಿಂದ 2 ತಿಂಗಳ ಹಿಂದೆಯಷ್ಟೇ ಕರ್ನಾಟಕಕ್ಕೆ ನಕ್ಸಲರು ಆಗಮಿಸಿದ್ರು. ಕೇರಳದಲ್ಲಿ ನಕ್ಸಲ್ ವಿರುದ್ಧ ಕಾರ್ಯಾಚರಣೆಯನ್ನು ನಡೆಸಿದಂತಹ ಹಿನ್ನೆಲೆಯಲ್ಲಿ ಕೇರಳದಿಂದ ಮತ್ತೆ ಇದೀಗ ಕರ್ನಾಟಕಕ್ಕೆ ವಾಪಸ್ಸಾಗಿತ್ತು ಈ ಟೀಮ್. ಕಸ್ತೂರಿ ರಂಗನ್ ವರದಿ ಅರಣ್ಯ ಒತ್ತುವರಿ ತೆರವು ಸಂಬಂಧ ಸಭೆಯನ್ನು ಕರೆಯಲಾಗಿತ್ತು. ಚಿಕ್ಕಮಗಳೂರು, ಉಡುಪಿ ಭಾಗದಲ್ಲಿ ಸಭೆಯನ್ನು ನಡೆಸ್ತಾ ಇದ್ದು ನಕ್ಸಲರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಮಂಗಳೂರು ಪ್ರತಿನಿಧಿ ಅಶ್ವಿತ್. ಹೇಗಾಯ್ತು ಈ ಎನ್ಕೌಂಟರ್, ಇದರ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಾದ್ರೆ ಚಟುವಟಿಕೆ ಬಗ್ಗೆ. ಖಂಡಿತವಾಗ್ಲೂ ಸುಕನ್ಯಾ, ಏನು ಚಿಕ್ಕಮಗಳೂರಿನ ಮಲೆನಾಡು ಮತ್ತೆ ಕರಾವಳಿ ಭಾಗದಲ್ಲಿ ನಕ್ಸಲ್ನ 2 ತಂಡಗಳು ಸಕ್ರಿಯವಾಗಿ ಇರುವಂತದ್ದು ಒಂದು ಎಎನ್ಎಫ್ ಸೇರಿದಂತೆ ಇಂಟೆಲಿಜೆನ್ಸ್ಗೆ ಒಂದು ಮಾಹಿತಿ ಖಚಿತವಾಗಿತ್ತು. ಕಳೆದ 17ನೇ ತಾರೀಕಿಂದಲೇ ಈ ಉಡುಪಿ ಮತ್ತು ಚಿಕ್ಕಮಗಳೂರಿನ ಗಡಿ ಭಾಗದಲ್ಲಿ 2 ತಂಡಗಳು, ಒಂದು ವಿಕ್ರಮ್ ಗೌಡ ನೇತೃತ್ವದ ನೇತ್ರಾವತಿ ತಂಡ, ಜೊತೆಗೆ ಮುಂಡಾಗರು ಲತಾ ನೇತೃತ್ವದ ತುಂಗಾ ತಂಡ ಏನಿದೆ ಇದು ಸಕ್ರಿಯವಾಗಿ ಭಾಗಿಯಾಗಿತ್ತು. ಜೊತೆಗೆ ಏನು ಕಸ್ತೂರಿ ರಂಗನ್ ವರದಿ ಜೊತೆಗೆ ಅರಣ್ಯ ಒತ್ತುವರಿ ತೆರವು ಸಂಬಂಧ ಸಕ್ರಿಯವಾಗಿ ಇಲ್ಲಿನ ಮಲೆನಾಡಿನ ಭಾಗದ ಕಾಡಂಚಿನ ಗ್ರಾಮಗಳಿಗೆ ಭೇಟಿಯನ್ನ ನೀಡಿ ಅಲ್ಲಿರುವಂತಹ ಮನೆಗಳಲ್ಲಿ ಸಭೆಗಳನ್ನ ನಡೆಸ್ತಾ ಇರೋದು ಕನ್ಫರ್ಮ್ ಆಗಿತ್ತು. ಈ ನಿಟ್ಟಿನಲ್ಲಿ ಚಿಕ್ಕಮಗಳೂರಿನ ಪೊಲೀಸರ ನೇತೃತ್ವದಲ್ಲಿ ಎಎನ್ಎಫ್ ನ ಎಸ್ಪಿ ಜಿತೇಂದ್ರ ಅವರ ನೇತೃತ್ವದಲ್ಲಿ ಸುಮಾರು 20 ಎಎನ್ಎಫ್ ತಂಡಗಳು ಒಂದು ಕಾರ್ಯಾಚರಣೆಗೆ ಇಳಿದಿತ್ತು. ನಿನ್ನೆ ವಿಕ್ರಮ್ ಗೌಡ ತಂಡ ಹೆಬ್ರಿಯ ಸುತ್ತಮುತ್ತ ಆಕ್ಟಿವ್ ಆಗಿರುವಂತದ್ದು, ಜೊತೆಗೆ ಹಣ ಮತ್ತು ರೇಷನ್ ಅನ್ನ ಸಂಗ್ರಹವನ್ನ ಮಾಡ್ತಿರೋದು ಪೊಲೀಸರಿಗೆ ಕನ್ಫರ್ಮ್ ಆಗಿತ್ತು. ಈ ನಿಟ್ಟಿನಲ್ಲಿ ಮುಖಾಮುಖಿಯಾದಾಗ ಪೊಲೀಸರ ಗುಂಡಿಗೆ ಇವಾಗ ವಿಕ್ರಮ್ ಗೌಡ ಬಲಿಯಾಗಿರುವಂತದ್ದು. ಈತ 3 ರಾಜ್ಯಗಳಿಗೂ ಬೇಕಾದಂತಹ ಮೋಸ್ಟ್ ವಾಂಟೆಡ್ ನಕ್ಸಲ್ ಆಗಿದ್ದ. ಈತನ ತಲೆಗೆ 10 ಲಕ್ಷಕ್ಕೂ ಅಧಿಕ ಬಹುಮಾನಗಳನ್ನ ಕೂಡ ಇಂದಿನಿಂದಲೂ ಕೂಡ ಘೋಷಣೆಯನ್ನ ಮಾಡಲಾಗಿತ್ತು. ಈತ ನಕ್ಸಲ್ ನಾಯಕ ಸಾಕೇತ್ ರಾಜನ್ ನಿಂದ ಪ್ರಭಾವಿತಕ್ಕೆ ಒಳಗಾಗಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಹೋರಾಟ ಏನಿದೆ ಅದರಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದ. ಆದ್ರೆ ಚಿಕ್ಕಮಗಳೂರು ಸೇರಿದಂತೆ ಉಡುಪಿ ಭಾಗದಲ್ಲಿ ನಕ್ಸಲರ ವಿಚಾರಧಾರೆಗಳು ಜೊತೆಗೆ ಬೆಂಬಲದ ಕೊರತೆ ಹಿನ್ನೆಲೆಯಾಗಿ ಇವರು ಕೇರಳದ ಕಡೆ ಮುಖ ಮಾಡಿದ್ರು. ಆದ್ರೆ ಕೇರಳದಲ್ಲಿ ಈಗ ಥಂಡರ್ ಬೋಲ್ಟ್ ನ ಕಾರ್ಯಾಚರಣೆ ತೀವ್ರಗೊಂಡಿರುವಂತದ್ದು, ಜೊತೆಗೆ ಅಲ್ಲಿ ಸಾಲು ನಕ್ಸಲರ ಒಂದು ಎನ್ಕೌಂಟರ್ಗಳು ಕೂಡ ಆಗ್ತಾ ಇದೆ. ಅದರಿಂದಾಗಿ ಇವರೆಲ್ಲರೂ ಕೂಡ ಕರ್ನಾಟಕದ ಕಡೆ ಮುಖ ಮಾಡಿದ್ರು, ಜೊತೆಗೆ ಇಲ್ಲಿ ಬೆಂಬಲವನ್ನ ಕೇಳಿದ್ರು. ಈಗ 13 ವರ್ಷಗಳ ಬಳಿಕ ಈ ಒಂದು ಪಶ್ಚಿಮ ಘಟ್ಟ ಸಾಲಿನಲ್ಲಿ ಮೊದಲ ಎನ್ಕೌಂಟರ್ ಆಗಿದೆ. ಸುಕನ್ಯಾ, ಧನ್ಯವಾದ ಅಶ್ವಿತ್ ತಮ್ಮ ಡೀಟೇಲ್ಸ್ಗಾಗಿ.